ಪೂಜ್ಯರು ಭಾಳ ಚಂದ ಹೇಳಕತ್ತಿದ್ರು. ಪೂಜಾ ಕಡ್ಡಿ ಬಿಟ್ಟಂಗಿಲ್ಲ, ನಮ್ಮ ಮುಂದೆ ತಂದಿಟ್ರು. ಪಾರ್ಕ್ ಒಂದು ಪ್ರಯಾಣ ಕಾರ್ ಕೊಟ್ಟರು ಓಡ್ಯಾಗಿದ್ದ. ಸದ್ಗುರು ಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕ್ಷೇತ್ರ ಅಧಿಪತಿಯಾದ ಶಿವಲಿಂಗೇಶ್ವರ ಚರಣಗಳಲ್ಲಿ, ಜಗದ್ಗುರು ಸಿದ್ಧಾರೂಢರ ಚರಣಗಳಲ್ಲಿ ಇಲ್ಲಿವರೆಗೆ ತಮ್ಮನ್ನೆಲ್ಲ ನಗು ನಗುತ್ತಾ ಸಂಶಯಗಳನ್ನು ಕಳೆಯುವಂಥ ಗುರಿ ಬೋಲೋರಿ ಅಂದಾಗ ನಕ್ಕೋತನ ಎಲ್ಲ ಸಂಶಯಗಳನ್ನು ಕಳೆಯತಕ್ಕಂಥ ಮಾಲೇಪುರದ ಪೂಜ್ಯರ ಚರಣಗಳಲ್ಲಿ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಆತ್ಮೀಯರೇ ಬಹುತ್ ಗಯಾ ಥೋಡಿ ರೈ ಹಾಂ ಪಾದ ದಿವಸ ನೆಟ್ಟು ಮೂರ ಉಳ್ದಾವ ಹೌದಲ್ರಿ ಹೆಂಗೆ ಹೋಗ್ತಾವ ಗೊತ್ತಾಗಲಿಲ್ಲ ಒಂದು ತಿಂಗಳು ಪಾದು ಅಷ್ಟರೊಳಗನ ಗಾಳಿ ಬಿಟ್ಟಾಗ ಕೂಡ್ಕೋಬೇಕು. ಕಡಗಿಲಿನ ಬಂಡಿ ಹೊಡೆಗಡದೆ ಮಾಮುದೆ, ಕಡಗಿನ ಬಂಡಿಗೆ ಆಧಾರ ಕಡುಗರ್ಭವನ್ನೇರಿದ ಒಡಲೆಂಬ ಬಂಡಿಗೆ ಶರಣರ ನುಡೇ ಕಡಗಿಲ ಕಾಣ ರಾಮನಾಥ ಗುರ್ತಾತರಿಲ್ಲ. ಕಡಗಿಲಿಲ್ಲ ಬಂಡಿ ಹೊಡೆಗಡದೆ ಮಾಮುದೆ, ನೀವು ಬಂಡಿ ಹೊಡೆದಿಲ್ಲ ಗಾಡಿ. ಒಬ್ಬ ಸಾವುಕಾರ ಎತ್ತ ತಂದಿದ್ದು 2 ಲಕ್ಷ ಕೊಟ್ಟ, ಊರಾಗ ಹಾಕ್ಕೊಂಡ್ ಬರ್ತಿದ್ದ. ಅಲ್ಲಿ ಯಾರು ಕೇಳವರ ಎಷ್ಟು ಕೊಟ್ಟು ಏನ್ ಮಾಡಿದೆ ಅಂತ ಯಾರು ಕೇಳವರ. ಹೇಳ್ತಿ ಮುಂದೆ ಹೋಗಿ ಹೇಳಿದ, ನಾನು ಯಾರು ಮಾತಾಡ್ಸೋದು ಹೆಂಗ ಕೇಳಿದ. ಯಾಕಂದ್ರೆ ಎಷ್ಟು ಕೊಟ್ಟು ತಂದೆ ಯಾರು ಮಾತಾಡ್ಸೋಲ್ಲ. ನಾವು ನಾಳೆ ಸಿಗೋಣ ಬಂದೈತಿ ಊರಿನ ಮೂರ್ಖನು ಅದೇ ಗಾಡಿಯಾಗ ಹೋಗಿ ಹೋಳಿಗೆ ಹೇಳ್ಕೊಂಡು ಹೊರಗೆ ಹೋಗೋನು. ಎಲ್ಲರೂ ಊಟ ಕರ್ಕೊಂಡು ಹೋಗೋನು, ಊಟ ಮಾಡ್ತಾನು. ಅದು ಎತ್ತ ನೋಡ್ತಾರೆ, ಬಂಡಿ ನೋಡ್ತಾರೆ, ನಗು ನೋಡ್ತಾರೆ, ನಿನ್ನ ನೋಡ್ತಾರೆ. ಅದೆತ್ತ ನಮ್ಮನ್ನು ಮಾತಾಡಿಸ್ತಾರೆ. ಅವನ ಕೈ ಅಲ್ಲವ ಸಿಂಗಿ ಹೊಡೆದ್ರ ಅರ್ಧ ಕ್ವಿಂಟಲ್ ಬೆಳೆ ಹುಗ್ಗಿ ಮಾಡ್ತಿದ್ರಿ ಸಾವುಕಾರ. ಹುಗ್ಗಿ ಮಾಡ್ತಿದ, ಅನ್ನ ಮಾಡ್ತಿದ, ಹೊಸ ಬಂಡಿ 50,000 ಕೊಟ್ಟು ಬಂಡಿ ಮಾಡ್ತಿದ್ದ. ಬರೇ ಆನಂದ. ಗಾಡಿ ಹೋಗಿ ಹುಗ್ಗಿ ಇಟ್ಟ, ಹೋಳಿಗೆ ಇಟ್ಟ, ಅನ್ನದ ಬೊಗಾಣಿ ಇಟ್ಟ, ಸಾರಿನ ತೆಪ್ಪಲಿ ಇಟ್ಟ. ಹ್ಯಾಂಗ ಹೇಳಿದ ಎಲ್ಲರೂ ಹೇಳಿಲ್ಲ ಊಟಕ್ಕೆ, ಎಲ್ಲರೂ ಹೇಳಿ ಹಾ ಕರ್ಕೊಂಡು ಹೋಗೋದೇನು ಹೊಲಕ್ಕೆ ಎಲ್ಲರೂ ಊಟ ಮಾಡ್ತಾನು ಅಂತ ಹೇಳಿ ಅವಸರದಾಗ ಏನ್ ಮಾಡಿದ್ದ, ಅವು 2 ಕೀಲ್ ಹಾಕೋದು ಮಾಡ್ತಿದ್ದ. ಎದಕ್ಕೆ ಗಾಡಿ ಬಂಡಿ ಇರ್ತಲ್ಲ, ಅವು 2 ಕೀಲ್ ಹಾಕೋದು ಮಾಡ್ತಿದ್ದ. ಹಂಗ ಕೊಳಕಟ್ಟೆ ಹೊಡೆದ ಮರಗಡೆ ಎತ್ಕೊಂಡು ಜಿಗಿಲ ಕೈತು ಊರಲ್ಲಿ ಹಾದಿತ್ತು ಹಾಕೊಂಡ್ ಬರೋದ್ನಾಗ ಆ ಗಾಜ ಆ ಕಡೆ ಹೊಡ್ಕೊಂಡು ತಿಪ್ಪ್ಯಾಗ ಬಂಡಿ, ಕುಕ್ಕಿಯಾಗ ಹೋಳಿಗೆ, ಕೂಳಿಯಾಗ ಅನ್ನ, ಅನ್ನದಾಗ ಸಾರ ಎಲ್ಲ ತಿಪ್ಪ್ಯಾಗ ಬಿತ್ತು. ಏನ್ ಮಾಡಕ್ ಬರ್ತದೆ? ಏನಿಲ್ಲ ಕಾಯ್ರಿ. ಕಡಗಿಲಿಲ್ಲ ಬಂಡಿ ಹೊಡೆಗಿಲ್ಲದೆ ಮಾಮುದೆ, ಕಡಗಿಲ ಬಂಡಿಗೆ ಆಧಾರ, ಒಡಲೆಂಬ ಬಂಡಿಗೆ ಸೇರಿದಲ್ಲ ಇವನ ಬಂಡಿ, ಒಡಲೆಂಬ ಬಂಡಿಗೆ ನೋಡಿ ಶರಣರ ಇನ್ಕತನ ಮಾತು ಕೇಳಿದ್ರಲ್ಲ ನೋಡಿ. ಹಾ ನುಡಿಯೇ ಕಡಗಿಲ ಕಾಂದ್ರವನಾಥ. ಒಂದೊಂದು ಮಾತುಗಳು ಎಷ್ಟು ಕಿಮ್ಮತ್ ನೋಡವು, ಬಹಳ ಕಿಮ್ಮತ್ ನೋಡವು. ಹೇಳಕ್ಕ ಸಾಧ್ಯ ಮಾತೆ. ಅವ್ರು ಹೆಂಗ್ ಕಿಮ್ಮತ್ ನೋಡತ್ತಂದ್ರೆ ಒಬ್ಬ ಕುಂತ ಕೂಡ ಕೂಡಿ ಸಾರಿ ಮುಂದೆ ಮಾತಾಡ್ತಾರೆ. ಕುಂತ ಏನಾದ್ರು ಕುಂತರೆ ನಾವು ಎಲ್ಲರೂ ಒಂದು 4 ತಿಂಗಳ ಹೋಗ್ಬಿಡಿ
ಅಂದ. ಅವ್ ಕುಂಟನ್ನ ಕಣ್ಣ ಕಾಣಿಲ್ಲ ಏನ್ ಮಾಡಿ ಅಂದ. ಅವ್ ಕುಂತಂದ ನನ್ನ ಕಾಲಿಲ್ಲ ನಿನಗೆ ಕಣ್ಣಿಲ್ಲ, ನೀನು ಹರಿನ ಕೊಡುತ್ತಣ್ಣ, ನೀ ಹೊತ್ಕೊಂಡು ನಡಿ, ನಾನು ತಿಂಗಾಡ್ಕೊಂಡು ಆ ಕಡೆ ಕಡೆ ಎಲ್ಲಿಗೆ ಹೋಗುನು ಎಲ್ಲಿಗೆ ಹೋಗುನು ಎಲ್ಲಿಗೆ ಹೋಗಿ ಅಂತ ಮೂಡಿಗೆ ಜಾತ್ರೆ ಹೋಗಿ ನಡಿ ಅಂದ. ಇಲ್ಲ ಮೂಡಿ ಜಾತ್ರೆ ನಡೀತೈತಿ ಸಂತೆಗೆ ಒಂದು ತಿರುಗಾಡಿ ಹಾಲು ಹೋಗಿ ನಡಿ. ಆಯ್ತು ಇಬ್ಬರು ಮಾತಾಡಿದ್ರು. ಹಾ ಕುಂಟಿ ಏನ್ ಮಾಡಿದ, ಕುಂಟ್ರಿ ಹಳಿ ಮೇಲೆ ಕುಣಿಸ್ಕೊಂಡ ನಡೆದ ಯಾತ್ರೆ. ಹಾಗೆ ಹೋಗೋದ್ನಾಗ ಮ್ಯಾಲ ಕಣ್ಣಿದ್ದಿಲ್ಲ, ಕಾಣಿಸ್ಲಿದ್ದಿಲ್ಲ. ಹಾಗೆ ಒಂದು ಜೋಳದ ಹೊಲ ಇತ್ತು. ಜೋಳದ ಹೊಲದಾಗ ಇರ್ತಿರ್ತ ಕಾಯಿ ಬಿಡ್ತಿದ್ರಿ. ಈಗಿಲ್ಲ ಒಂದು ಪುಟ್ಟಿಕಾಯಿ ಬೀಳ್ತಿದ್ರಿ ಜೋಳದಾಗ. ಪುಟ್ಟಿಕಾಯಿ ಹಾಕ್ತಿದ್ರು, ಸೌತೆಕಾಯಿನ ಹಾಕ್ತಿದ್ರು ಅಲ್ಲೇ. ಅವಾಗ ಆ ಕುಂಟ ಹೇಳ್ತಾನೆ, ಏ ಕುಂಟ ನಿಂದ್ರ ನಾವು ಯಾಕ ನಾವು ನಾನು ಇಳಿಸು ಅಲ್ಲಿ ಕಾಯಿ ಬಿದ್ದಾವ ಹೊಡ್ಕೊಂಡು ತಿನ್ನೋಣ ನಾವು. ಇವ್ ಭಾಳ ಶಾಣೆ ಐತ. ಯಾವ್ದು ಕುಂಟ ಬೇರೆ ಹೆಚ್ಚನ್ನು ಅಂತ ಹೇಳಿದ. ಇಲ್ಲ ಅವು ಕಡಿಮೆ ನಡಿಯಲ್ಲ ನೋಡಿ ಎಷ್ಟು ಶಾಣೆ. ಅವು ಶೇಂಗಾಯಿ ಇದ್ರೆ ಬೇರೆ ಹತ್ತಿದ್ರು, ಅವು ಕಡಿಮೆ ಆದವು ನಡಿ. ಹಂಗಟ್ ಮಾಡಿ ಮೂಡಿ ಬಾರು ಅದೊಂದು ಕುದುರೆ ವ್ಯಾಪಾರ ಮಾಡಿರ್ತಾರೆ. ಮಹಾರಾಜ ಎಂತ ರಾಜ, ಕಡು ದರ್ಪವನ್ನು ಹೇಳಿದ ಒಡಲೆಂಬ ಬಂಡಿ ಏನಿಲ್ಲ ಅಂತ ರಾಜ. ಹಂಕಾರಿ ಮನುಷ್ಯ ಕುದುರೆ ಖರೀದಿ ಮಾಡಕ್ ಬಂದಿದ್ದ. ಕುದುರೆ ವ್ಯಾಪಾರ ನಡೀತು. ಎಲ್ಲರೂ ನೋಡಿದ್ರೆ ಕುದುರೆ ಬಹಳ ಚಲೋ ಕುದುರೆ ನೋಡಿ ಕರ್ಕೊಂಡು ತೋರ್ಸ ರಾಜ್ಯ. ಎಲ್ಲರೂ ಕೈಡವರು ಕುದುರೆ ತೋಳಕ್ ನೀವು ಹರ್ಕತ್ತಿಲ್ಲ. ನಾವು ನೀವು ಒಂದು ಗುಡ್ಡ ನಾನು ನೋಡ್ಸ್ಕೊಂಡ ನಾನೇ ನೋಡ್ತೀನಿ ಏನಾಗ್ತದೆ. ನಾವು ಹೀಗೆ ಕೈ ಹೋದ್ರು ಅದ್ರ ಮೇಲಿಟ್ಟ. ಏ ರಾಜ ಕುದುರೆ ತೋಳ್ಬೇಡ ನಾವು. ಯಾಕೊಂದವ ಇದು ಕುರಿ ಹಾಕೊಡ್ಲಕ್ಕೆ ಅಂತ. ಅದು ಕುದುರೆ ಹಾಕಿ ಕುರಿ ಬಿಡ್ತಿರ್ತದ. ಹಾ ಇದು ಕುರಿ ಹಾಕ್ಬಿಡತ್ತಿ, ಇದು ಮೊಬ್ಬತ್ತಿ ತಗೋಬೇಡ ನಾವು. ಯಾವ ಕಣ್ಣಿಂದ ಕೊಂಡು ಬರೀ ಕೈ ಹೆಚ್ಚು ಹೇಳಿಲ್ಲ, ಇದು ಕುರಿ ಹಾಕ್ಬಿಡತ್ತಿ, ಇದನ್ನು ಖರೀದಿ ಮಾಡಿಬೇಡ ನಾವು. ಆ ಕುರುಬರು ಕರೆದವ, ಹೌದೇನ ನಾವು ಹೌದ್ರಿ ಇದ್ರ ಅವು ಸತ್ತಿತ್ತು, ಆ ಕುರಿ ಹಾಲು ಕುಡಿಸಿ ಕುದುರೆ ದಾಪನ ಮಾಡಿ. ರಾಜ ಅಂದ, ಏನಪ್ಪ ಇದು ಕಣ್ಣಿಲ್ಲ ಎಂತ ಮನುಷ್ಯ, ಏನ್ ಮಾಡಬೇಕು? ಮೇ ಮೇಲೆ ಹಿಡಿದಿರ್ತಾವ. ಮಂತ್ರಿ ಕಳ್ದ ತಗೋ 2 ರೂಪಾಯಿ ಒಂದು ಅಂಗಿ ತಂದು ಕೂಡ ಬಂದ. ಹೋಗಿ ಮಂತ್ರಿ ಅಂಗಿ ತಗೊಂಬಂದ, ರಾಜನ ಕೈ ಕೊಟ್ಟ. ರಾಜ ಕುಡ್ಲಾಪಾದ ಕುಡ್ಡಲ್ಲ ಮಾತು ಹುಟ್ಟಿಲ್ಲ ಅಲ್ಲ ಯಾರಿಗೆ? ರಾಜಾಗ ನಿಮ್ಮ ಅಪ್ಪನ ಹುಟ್ಟಿಲ್ಲ ಅಂದ್ಬಿಟ್ಟೆ. ಮೊದಲ ಹಂಗಾರಿ ಮನುಷ್ಯ ಏನದಲ್ಲವ ಏನಲ್ಲ ನಮ್ಗೆ ಗೊತ್ತಾಗ್ತಂದವ. ಕೆಳಗೆ ನಿಮ್ಮ ಒಮ್ಮೆ ನಾವು ಹೋಗಿ ರಾಜ ರಾಜ ಇದು ಏನಿರ್ಬೇಕು ಏನಿರ್ಬೇಕು ಹೇಳಿ ಆ ಕಡೆ ಮಾಡಿ ಹೆಂಗೋ ಮಾಡಿ ಸಮಾಧಾನ ತಗೊಂಡೆ. ನನಗೆ ಯಾಕೆ ನಮ್ಮ ಅಪ್ಪ ಹುಟ್ಟಿಲ್ಲ ನೀ ಅಂತ ಕೇಳಿದೆ. ನೀ ಯಾರು? ರಾಜ ಹೌದಲ್ಲ. ರಾಜ ಆದ್ಮೇಲೆ ಏನು ಕೊಡ್ಬೇಕು ನಾವು? ಮುತ್ತು ಕೊಡಬೇಕು, ರತ್ನ ಕೊಡಬೇಕು, ಬಂಗಾರ ಕೊಡ್ಬೇಕು ಹೌದಲ್ಲ. 2 ರೂಪಾಯಿ ಕೊಡ್ತು ನಮ್ಗೆ. 2 ರೂಪಾಯಿ ಕೊಡ್ತ ಏನಾಗ್ತದೆ ಹೌದಲ್ಲ. ನೀವು ಏನು ಬರ್ತೀರಪ್ಪ ದೊಡ್ಡ ಶ್ರೀಮಂತ ಬರ್ತಾವ ಒಂದು 200 ಅಂದ್ರೆ ಏನು ಮಳೆ ಸುಡ್ಲಾಗತ್ರಿ. ಎದಕ್ಕೆ ಖರ್ಚು ಮಾಡ್ತಾನ ಸಾವುಕಾರ? ಕುಡಿಯಕ್ಕೆ ಮಾಡ್ತಾನ, ಎದಕ್ಕೆ ಕಾಳು ಮಾಡ್ತಾನ. ಏನು ಒಂದು 5,000 ರೂಪಾಯಿ ಕುಡಿದ್ಬಿಟ್ಟ 200 ಬರ್ಕೊತಾನ ಅಂತಂದ್ರೆ ನೀವು ಏನಿರ್ತೀರ ಹೇಳಿ. ಅದು ನಾವು ಇಲ್ಲ ಮತ್ತೆ ಅಲ್ಲಿ ಗುಡ್ಡ ಅಲ್ಲಿ ನಮ್ಗೆ ಗೊತ್ತಿಲ್ಲ. ಹೇಳಕ್ ಕಾರಣ ಏನಂತಂದ್ರೆ ಕೊಟ್ಟದ್ದು ತಂದು ಇಟ್ಟದ್ದು ಕೊಟ್ಟದ್ದು ಮಾತ್ರ ಕೈತೈತೆ ಬೇಡ. ಮುಂದೆ ಬುದ್ಧಿ ಕಟ್ಟಿದ್ದು ಸರ್ವಜ್ಞ ಅಂದ ಮೇಲೆ
ನಾವು ಇದ್ರೊಳಗೆ ಸ್ವಲ್ಪ ಕೈ ಸಟ್ಟು ಬಿಡ್ಬೇಕು. ಈಗ ಬಿಡಬೇಕು. ಪಟ್ಟದಲ್ಲಿ ಹೊರ ಇರ್ತೀನಿ. ಊರ ಸಂತಪುರ ಪಂಡಪುರ ಮಾಡಿದ್ರೆ 10 ಮಂದಿ ಸಂತರಿ ಇಟ್ಟಲ್ಲ 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 ಅನ್ಕೋತ ಹೊಂಟಾರೆ ಎಲ್ಲರೂ. ಹಾಜ ಭಂಡ ಹಾದ್ರು ದೊಡ್ಡ ಒಂದು ಆದ ಗಿಡ ಸಂತರೆಲ್ಲ ಮಾತಾಡಿದ್ರು. ಇಲ್ಲೇ ಕುಂಡ್ರು, ಊಟ ಮಾಡ್ಕೊಂಡು ಹೋಗುನು. ಅಲ್ಲೇ ಒಂದು ಸೌತಿ ಹೊಲ ಇರ್ತಾವ. ಆ ಹೊಲ ಕಾಯಕ ಏನ್ ಮಾಡಿಲ್ಲಂತಂದ್ರೆ ಅತ್ತಿನ ಹತ್ಕೊಂಡಿಲ್ಲ ಸೃಷ್ಟಿ ಎದಕ್ಕೆ ಸೌತಿಕಾಯಿ ಹೊಲ ಕಾಯಕ ಅತ್ತಿ ಒಳಗೆ ಹಾನಿ ಇರ್ಲಕ್ಕೆ ಎಲ್ಲರಿಗೂ ಏನ್ ಬೇಕಾದ್ರೂ ಕೂಡ ಅಂತ ಗುಣ ಇರ್ತಕ್ಕದಲ್ಲಿ ಒಳ್ಳೆ ಸದ್ಗುಣ ಬಂದು ನೋಡ್ತಾರೆ. ಒಳ್ಳೆ ಮೇಲೆ ಸಂತರು ಎಲ್ಲರೂ ಊಟ ಕೂತಾರೆ. ಏ ತಮ್ಮ ಊಟ ಮಾಡ್ಬೇಡಿ, ಸೌತಿಕಾಯಿ ಇದಾವ ನಾನು ಹೊಲ್ಲಾನು ತರ್ತಾನು ಎಲ್ಲರೂ ತಿನ್ನಕ್ಕೆ ಗಪ್ಪರ್ತೇಳಿ ಹೊಲ್ದಾಗ ಹೋಗಿ ಮನಗಳು ಒಂದು ಎರಡು ಹೇಳಿ ಸೌತಿಕಾಯಿ ಹರಿದ ಸಂತರ ಮುಂದೆ ಸುರುಳು ಊಟ ಮಾಡಿದ್ರು. ಮುದುಕಿ ಬಾಣ ಭಾಳ ಕಾರ್ಗಿರ್ತ. ಒಬ್ಬ ಸಂತದ ಕರಿನಾಗಿರ್ತ. ಕರಿನಾಗಿದ್ರ ಅಮೃತ ಆಗ್ತಿರ್ತಾವ ಬಾಯ್ಲೆ. ಹುಡುಗರು ಮುದುಕಿ ನೋಡಪ್ಪ ನಮ್ಗೆ ಬಂಗಾರ ಇದ್ದಂಗ ತಂದು ಬಿಟ್ರಿ. ಅವ ಮುದುಕಿ ಹಂಗ ಬಂಗಾರ ಬಂದಾಗಿ ಬಿಡ್ತಾವ. ಮತ್ತು ಸೌತಿಕಾಯಿ ಪಡೆದಾಗಿ ಕರಿ ಮುದುಕಿ ಹೋಗಿ ಕೆಂಪಗಾತು ಸಂತರು ಆದ್ರು. ಮನೆಗೆ ಸಂಜೆ ಮನೆಗೆ ಹೋಗ್ತಾಳ. ಅತ್ತಿ ಸೊಸಿಯಲ್ಲು ಅತ್ತಿ ಏನು ಅನ್ಲಕ್ಕೆ ಏನಂದ ನಿನ್ನ ಮುಖ ಹಿಂಗ್ಯಾಕೈತಿ, ಏನು ಪೌಡರ್ ಹಚ್ಕೊಂಡು ಏನು ಸೊನ ಹಚ್ಕೊಂಡು ಯಾಕಂದ್ರೆ ಹೊಲ್ದಾಗ ಏನು ಪೌಡರ್ ಏನು ಸೊನ ಏನು ತರ್ತೀನಿ ಮತ್ತು ಮೊದಲನೇ ಖಾರಗಿದ್ದಿ ಮತ್ತೆ ಕೆಂಪಾಗಿ ಯಾಕ ಏನಿಲ್ಲವ ಸಂತರು ಅವ್ರು ಸೌತೆಕಾಯಿ ಕೊಟ್ಟಿ ತಿಂದ್ರು, ಸಂತೋಷ ಪಟ್ರು. ಹುಡುಗಿ ನೋಡಿ ಬಂಗಾರದಂಗ ಮುಚ್ಚಿರ್ಬೇಕು ಸಂತ ಅಂದ್ಬಿಟ್ಟ. ಅದು ನನಗೆ ಬಂಗಾರ ಬಣ್ಣ ಬರ್ತೇವ ಹಂಗೈತಿ. ನಾಳೆ ನಮ್ಮ ಮಗನು ಕರ್ಸ್ಬೇಕು, ಸೌತೆಕಾಯಿ ಹೊಲಕ್ಕೆ ಹಚ್ಕೊಡ್ಬೇಕು. ಸಂತರು ಹೆಂಗಿದ್ರು ಕೊಡತ್ತಾವೆ, ಸೌತೆಕಾಯಿ ನಮ್ಮ ಕೊಡತ್ತಾವೆ, ನಮ್ಮ ಮಗನು ಬಂಗಾರ ಬಣ್ಣ ಬರ್ತದೆ. ಭಾಳ ಆನಂದ ಆಯ್ತು. ಆನಂದ ಆಗಿ ಮುಂದೆ 3 ದಿನ ತಿರುಗಿ ಬಿಡ್ಬೇಕಲ್ಲ ಅವ್ರು ಕರ್ಕೊಂಡು ಹೋಗಿ ಇಂದ ಹೊಲಕ್ಕೆ ಸೌತೆಕಾಯಿ ಕಾಯಿಲ್ಲ ಅವು ಬಾಗ್ಲ ಮುಂದೆ 3 ದಿನಕ್ಕೆ ಮತ್ತೆ ಸಂತರ ಬಂದ್ರೆ ಬಂದು ಅದೇ ಗಿಡದ ಬೆಳೆ ಕೊಡ್ತಾರೆ. ಏ ಮುದುಕಿ ಹೊಲ ಸೌತೆಕಾಯಿ ಬಾದ ಹೋದ್ ಹರ್ಕೊಂಡ್ಬಿಡೋ ಸಂತ ಅಂತ ಹೋಗಿ ಸೌತೆಕಾಯಿ ಹಾಕ್ತದ ಹೊತ್ತು ನೋಡ್ರಿ ಮುದುಕ ಕಡೆ. ಏ ಯಾವ ನಿನ್ನ ಹೊಲವ ಏ ಕಚ್ಚ ಅಂದ್ಬಿಟ್ಲಕ್ಕೆ ಏನ್ ಮಾಡ್ಬೇಕ ಬಂದ. ಏ ಒಂದು ಮುದುಕೈತಿ ಹಿಡಿಬಿಡುವಲ್ಲ ಅಂತ ಈ ಕರ್ನಾಟಕ ಸಂತಿದ್ಲ ಒಡ್ಡ ಮೇಲಿಂದ ಇದೇನೋ ಮನುಷ್ಯನ ಕಾಚ್ ಅಂದ್ಬಿಟ್ರೆ ಅವನು ಆ ಹೆಣ್ಮಗಳಿಗೆ ಅದು 4 ಕಾಯಿನ ಕಾಚಾತ. ಅವು ಬಣ್ಣ ಬಂಗಾರ ಮಾಡ್ಬೇಕು ಕಳ್ಸಾಗ ಆಯ್ತು. ಆಗಿ ಮೇಲೆ ಏನ್ ನೋಡ್ಲಕತ್ತ ನಮ್ಮ ಬಂಗಾರ ನಮ್ಮ ಬಂಗಾರ ಬಣ್ಣ ಅಂತ ನೋಡಿದ್ರು ಕಚ್ಚಿಗಳ ಹತ್ತಿರ ಹೊಂದಾಗ ಕಚ್ಚ ತಿಂಗಳೈತೆ ನಮ್ಮ ಏನ್ ಹೋದ್ಲೆ ಭಾಳ ಚಿಂತೆ ಹೆಣ್ಮಗಳಿಗೆ ಏನ್ ಮಾಡ್ಬೇಕಂತ ಕಚ್ಚ ಹೊಡಿಬೇಕಂತ ಹೇಳಿ ಬರ್ತಾರೆ. ಮುಂದೆ ಬಂದ್ರೆ ವೈದ್ಯತಿ, ಹಿಂದೆ ಬಂದ್ರೆ ವೈದ್ಯತಿ, ಮುಂದೆ ಬಂದ್ರೆ ಕೈಲ ಬರುತ್ತೆ, ಕಲ್ಲು ಮತ್ತೆ ಮ್ಯಾಲ ಬರುತ್ತೆ. ಮಗಳು ಹೇಳ್ತಾದ್ರು ಬರೀ ಸೌತೆಕಾಯಿ ಬಡ್ಕಾಯಿ ಬಂಗಾರ ಬಾಳ ಆಗ್ತ ಮಂದಿ ಇದ್ರೊಳಗೆ ಪಟ್ಟಿ ಕೊಟ್ರೆ ಏನಾಗ್ಬೋದು. ಬಂದ ಸನಿಕ್ಕೆಲ್ಲ ಆಗತ್ತೆ ನಮ್ಮ ಕೈಗೆ ನೀಗಿರತ್ತೆ. ಈಗ ನೋಡಿ ನಿಮ್ಮ ಊರ ನಿಮ್ಗೆ ಏನು ಅನ್ಸಂಗಿಲ್ಲ. ಈ ಸುದ್ದಿಯಲ್ಲಿ ಬಿಡೋದು ಗುರ್ತತೆ ಕಾಣಿಲ್ಲ. ನಮ್ಮ ತಂಗಿ ಎಲ್ಲ ಕಡೆ ಬಿಡುತ್ತಾಳೆ, ಎಲ್ಲ ಕೊಟ್ಟು ಹೊರಡೋದು ದಿನ ಕಳಿಸುತ್ತಾಳೆ. ದಿನ ನಮ್ಮ ಫೋನ್ ಮಾಡ್ತಾರೆ, ಏನ್ರಿ ಕಾಣಟ್ಟಾಗ ಏನ್ ಜನ ಕೊಡ್ತತ್ರಿ, ಏನ್ ಊಟ, ಏನ್ ಹಳೆಯ ಶಾಸ್ತ್ರ. 4 ಮಂದಿ ಹಳೆಯ ಗ್ರಂಥ ಕೇಳ ಬರ್ತಾರೆ. ನಿಮ್ಗೇನ್ ಅನ್ಸುತ್ತೆ ಯಾಕಂದ್ರೆ ಇದು ಸಣ್ಣದ ಮೇಲೆ 1 ವರ್ಷದ 10 ವರ್ಷ ತಪ್ಪ ಮಾಡುವ ಪುಣ್ಯ ಬರಂಗಿಲ್ಲ. ಏನ್ ಅಣ್ಣಾನೇ ಬಿಟ್ಟು ತಪ್ಪ ಮಾಡಿದ್ರು ಪುಣ್ಯ ಬರಂಗಿಲ್ಲ. 1 ತಿಂಗಳನ್ನ ನಿಮ್ದೆಲ್ಲ ತಪ್ಪಚ್ಚಿ
ಒಂದು ಮಾತು ಕೇಳಿದ್ರೆ ಸಾಕಲ್ತಿಗೆ. ಒಂದು ಮಾತು ಎಷ್ಟೋ ನಮ್ಮ ಕೆಲಸ ಮಾಡ್ತೇನೆ. ಅದಕ್ಕೆ ಶರಣರ ನುಡಿ ಕಡಗಿಲ್ಲ ಅಂದ್ರೆ ಎದಕ್ಕೆ ಈ ಸೇರೆಂಬ ಬಂಡಿ ಕಡಬೇಕು ಒಳಗೆಂಬ ಬಂಡಿಗೆ ಶರಣರ ನುಡಿಯೇ ಕಡಗಿಲ ಕಾಣ ರಾಮನಾಥ ಎಂತ ಮಾತಿದು. ಈ ಕಡಗಿಲವನ್ನು ಹಾಕೊಂಡು ಆ ಮಾತುಮನ್ನು ಕೇಳೋನು. ಆ ಮಾತುಮರು ಕೇಳಿದಾಗ ಜ್ಞಾನ ಆಗ್ತದೆ. ಗುರುವಿಲ್ಲದ ಜ್ಞಾನ ಆಗಂಗಿಲ್ಲ. ಗುರು ಮಗಬೇಕು. ಹಿಂದೆ ಗುರುಬೇಕು, ಮುಂದೆ ನಿಮ್ಮ ಸಂಸಾರ ಗುರಿಬೇಕು. ಸಾಕು ನೀವು ಅನ್ನೋದೇ ಕರೆ. ಏನಾದ್ರು ಕಡಿಮೆ ಇಲ್ಲ. ನೋಡ್ತೇವೆ ಏಟ್ ಭೂಮಿ ಏಟ್ ಮಾತ ಊರು ಹೇಳ್ತದು, ಎಷ್ಟು ಭಕ್ತಿ, ಎಷ್ಟು ಜ್ಞಾನದೊಳಗೆಲ್ಲ ವಿಚಾರ ಮಾಡಿ ನೋಡಿದ್ರೆ ಇದನ್ನ ಮರೆಯಲ್ಲ ಅಂತದ. ನಾ ಬರ್ಲಾಕ 8 ವರ್ಷ ನಾನು ಬಿಡೋದಿಲ್ಲ. ಇನ್ನು ಊಟ ಹೋಗಿದ್ದು ತಂಗಿ ಮನೆಗೆ. ಯಪ್ಪ ವರ್ಷೋಬ್ಬರು ನಮ್ಮ ಕೂಡ ಬ್ಯಾರಿನ ಬರ್ತಾರೋ ಅವರೆಲ್ಲ ಬದಲಾಗ್ತಾರೋ. ಸ್ವಲ್ಪ ನೀವೇ ಬದಲಾಗ ನೋಡಿ. ನಂದಿ ಕೂಡ 2 ವರ್ಷ ಆದ್ರೆ ಸಿದ್ದೇಶ್ವರ ಸ್ವಾಮಿಗಳ ಅವ್ರು 1 ವರ್ಷ ಬಂದ್ರೆ, ಸಂತ 1 ವರ್ಷ ಬಂದ್ರೆ, ಮತ್ತೆ ಅವ್ರ ಮನೆಗೆ 4-5 ವರ್ಷ ಆಯ್ತು. ನಾವು ಊಟ ಹೋಗ್ತಾ ವರ್ಷೋಬ್ಬರು ಬದಲ ಇವರು ಸಾಪಾರು ಬಂದ್ರು. ಎಲ್ಲರೂ ಬದಲಾಗ್ತಾರೋ. ನೀವೇ ಬದಲಾಗ ಸಂಬಳ ತಂದ್ರು ನಿಮ್ಮ ಬರ್ಲು ಮಾಡ್ಕೊಬಾರ್ದು. ಏನ್ ಮಾಡಿ ಕರ್ಕೊಂಡ್ಬರ್ತಾರ, ಹತ್ರ ಆಗೈತಾರ. ನಾ ಏನ ಸಾಲಿ ಕಲ್ತವನ ಅಲ್ಲ, ಸಾಲಿ ಹಿಂದ ಹದ ಮನುಷ್ಯ ಆಯ್ತಾದ ಸಾಲಿ ಬಾರವನ. ಅದ್ರ ಸಿದ್ಧಾರೂಢ ಕರ್ಕ ಹಾಕೋದು ಬಹಳ ದೊಡ್ಡತಿ. ಜ್ಞಾನೇಶ್ವರ ಬಾಣ ಮೇಲೆ ಕೈ ಇಟ್ಟಾಗ ಬಾಣ 4 ವೇದಗಳನ್ನು ಓದಿತ್ತು. ನಮ್ಮ ಸಿದ್ಧಾರ ಕರ್ಕೊಂಡ ನನ್ನ ಕೈ ಇಟ್ಟಿರ್ಬೇಕು. ಇದು ಬಾಣ್ಬೋದಾಗತೈತಿ, ಮಾತಾಡತೈತಿ. ಎಂತ ಮಾತಾಡೋದು. ಗುರುನಾಥ ನಿಮಗೆಲ್ಲ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇಂಥ ಕಾರ್ಯಗಳು ನಡೆಯಲಿ ಅಂತೇಳಿ ನನ್ನ ಅಲ್ಪ ಹೇಳೋ ಮಾತುಗಳನ್ನ ಪೂಜ್ಯರ ಪಾತ್ರ ನಮ್ಮ